ಸುಮತಿ. ಅಲ್ಲ ರೀ, ಏನಾಯ್ತು? ಹೋಗಿದ್ರಾ? ಆ ಹುಡುಗಿ ಏನಾದ್ರೂ ನೋಡಿದ್ರಾ? ಸುಮತಿ, ಈ ವಿಷಯನ ನಾನು ಹ್ಯಾಕ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಂತೋಷವಾಗಿ ತಗೋಬೇಕು, ದುಃಖವಾಗಿ ತಗೋಬೇಕು, ನನಗೊಂದು ಅರ್ಥ ಆಗ್ತಾ ಇಲ್ಲ ಸುಮತಿ. ರೀ, ನೀವು ಮೊದಲು ವಿಷಯ ಏನು ಅಂತ ಹೇಳಿ. ನೋಡಿದ್ರ ಅವಳನ್ನ? ಅವಳು ಶಾಂತಿನಾ? ಇಲ್ಲ ಸುಮತಿ, ನಾನು ಯಾರನ್ನ ನೋಡಕ್ ಬಂದ್ನೋ ಆ ಹುಡುಗಿ ಶಾಂತಿ ಅಲ್ವೇ ಅಲ್ಲ. ರೀ, ಅದ್ ಹೇಗೆ ಅಷ್ಟು ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು? ಅದು ಟ್ರೀಟ್ಮೆಂಟ್ ಕೊಟ್ಟ ವೈದ್ಯರೇ ಹೇಳಿದ್ರು ಸುಮತಿ. ಆ ಹುಡುಗಿ ಯಾರೋ ನಾರ್ತ್ ಇಂಡಿಯಾದಿಂದ ಬಂದಿದ್ದಂತ ಹುಡುಗಿ ಅಂತೆ. ಇಡೀ ಕುಟುಂಬ ಬಂದು ಆ ಹುಡುಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೊರಟು ಬಿಟ್ಟಿದ್ದಾರೆ. ಅದ್ಯಾವುದೋ ಒಂದು ಹಿಂದಿ ಕುಟುಂಬ ಅಂತೆ ಸುಮತಿ. ಅವ್ರು ಯಾರಿಗೂ ಕನ್ನಡದ ಗಂಧ ಗಾಳಿನೂ ಗೊತ್ತಿಲ್ವಂತೆ. ಸುಮತಿ, ನಮಗೂ ಆ ಪ್ಲಂಬರ್ ವಿಷಯ ತಿಳಿಸ್ತಾ ತಾನೆ. ಅವನಿಗೇನಾಗಿದೆ ಅಂತಂದ್ರೆ ಯಾರೋ ಟ್ರೀಟ್ಮೆಂಟ್ಗೆ ಬಂದಿರೋ ಹುಡುಗಿನ ನೋಡಿ ಅವನಿಗೆ ಕನ್ಫ್ಯೂಸ್ ಆಗಿ ನಮ್ಗೆ ಹೇಳಿದಾನಷ್ಟೇ. ಅದು ಬಿಟ್ರೆ ಅವನು ಹೇಳಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಸುಮತಿ. ಸದ್ಯ ನೀವು ಅವಳು ಶಾಂತಿ ಅಲ್ಲ ಅನ್ನೋದು ಹೇಳದ್ ಕೇಳಿ ಮನಸ್ಸಿಗೆ ಸಮಾಧಾನ ಆಯ್ತು ರೀ. ಇನ್ನು ನಮ್ಮ ಅಚ್ಚು ಜೀವನಕ್ಕೆ ಏನೂ ತೊಂದರೆ ಇಲ್ಲ. ಅದ್ಗೆ ಏನು ನನ್ನ ಜೀವನದಲ್ಲಿ ಏನೂ ತೊಂದರೆ ಇಲ್ಲ ಅದು ಇದು ಅಂತ ಯಾರ ಹತ್ರನೋ ಹೇಳ್ತಿದ್ದೀರಾ? ಸುಮತಿ, ಹಲೋ ಸುಮತಿ. ಸುಮತಿಗೆ ಸಮಾಧಾನ ಮಾಡಿಬಿಟ್ಟೆ. ಸುಮ್ಮನೆ ಬೇಡದಿರೋ ಯೋಚನೆಗಳನ್ನ ಮನಸ್ಸಲ್ಲಿ ಹಾಕೊಂಡು ಕೊರಗೋದು ಬೇಡ. ಅದು ನಿಮ್ಮ ಅಣ್ಣಮ್ಮ ನಿಂದು ಅಳಿಯಂದ್ರದ್ದು ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಹೇಳಿದ್ನಲ್ವಾ? ಅದ್ ಹೇಳಿದ್ರೆ ನಿಮ್ಮ ಅಣ್ಣ ಅಷ್ಟು ಸುಲಭವಾಗಿ ನಂಬೇಕಲ್ವಾ? ಏನ್ ಮಾಡೋದು, 10 ಸತಿ ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಅವರು ಜಾತಕಗಳನ್ನ ತಗೊಂಡು ಇನ್ನೊಬ್ರು ಯಾರೋ ದೊಡ್ಡ ಜ್ಯೋತಿಷಿನಂತೆ ಅವ್ರ ಹತ್ರ ಹೋಗಿದ್ದಾರೆ. ಅವರು ಏನೋ ಹೇಳಿದ್ರು ಅಂತ ನಾನು ಅವರು ಫೋನಲ್ಲಿ ಮಾತಾಡ್ತಾ ಇದ್ವಿ. ಹಾಗಾದ್ರೆ ಏನು ತೊಂದರೆ ಇಲ್ಲ ಅಲ್ವಾ? ಅದಕ್ಕೆ ಹೆದರ್ಕೊಳ್ಳೋಂಥದ್ದು ಏನು ಇಲ್ವಂತಮ್ಮ. ಏನು ದೊಡ್ಡದಾಗಲ್ಲ ಅಂತ ಪರಿಹಾರ ಹೇಳಿದ್ರಂತೆ. ಆದ್ರೆ ನಿಮ್ಮ ಅಣ್ಣ ಕೇಳ್ಬೇಕಲ್ಲ, 1 ಅಂದ್ರೆ 10 ಅಂತಾರೆ. ಅದನ್ನೇ ಕೇಳ್ತಾ ಇದ್ದೆ ಅಷ್ಟೇ. ಸುಮತಿಯವರೇ, ಬೀಗ್ತಿಯವರೇ, ಬನ್ನಿ ಬನ್ನಿ. ಅತ್ತೆ, ನೀವೊಬ್ರೇ ಬಂದ್ರಾ ಅಥವಾ ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡ್ ಬಂದ್ರಾ? ಅಲ್ಲ ಅತ್ತೆ, ನೀವ್ಯಾಕೆ ಬಿಸಿಲಲ್ಲಿ ಬರಕ್ ಹೋದ್ರಿ ಹೇಳಿ? ನಿಮ್ಗೆ ಬಿಸಿಲು ಆಗಲ್ಲ ತಾನೆ? ಏನತ್ತೆ ನೀವು? ಸರಿ ಬನ್ನಿ ಕೂತ್ಕೊಳ್ಳಿ. ಮನೆ ಬಾಗ್ಲಲ್ಲಿ ಮಾರಮ್ಮನ್ ಥರ ನಿಂತಿದ್ಲು. ನನ್ ಕರೆದ್ರು ಕೇಳಿಸ್ಕೊಳ್ದೇ ಇರೋ ತರ ವಾಪಸ್ ಬಂದ್ಲು. ಈಗ ನೋಡಿದ್ರೆ ಏನು ನಡೆದೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾಳೆ. ಏನತ್ತೆ ನನ್ನೇ ನೋಡ್ತಾ ನಿಂತ್ಬಿಟ್ರಿ? ಯಾವತ್ತೂ ನೋಡ್ದೇ ಇರೋ ತರ? ನಿಮ್ಗೆ ಕುಡಿಯೋಕೆ ಏನಾದ್ರೂ ತರ್ಲಾ? ನಾನ್ ನೋಡಿ ಮಾತಾಡ್ತಾ ನಿಂತ್ಬಿಟ್ಟೆ. ಸರಿ, ನೀವ್ ಕೂತ್ಕೊಳ್ಳಿ. ಶುಗರ್ ಲೆಸ್ ತಾನೆ? ನಾನ್ ತಗೊಂಡ್ಬರ್ತೀನಿ. ಅಯ್ಯೋ ಅಚ್ಚು ಅಚ್ಚು, ನೀನ್ ಕೂತ್ಕೋ, ನಾನು ಇದೀನಲ್ಲ, ನಾನು ಹೋಗಿ ತರ್ತೀನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಬನ್ನಿ. ಹೇಳಿ ಅತ್ತೆ. ಹಾಗಲ್ಲಮ್ಮ ಅರ್ಚನಾ, ನಾನ್ ಯಾಕೆ ಬಂದೆ ಅಂದ್ರೆ ಅಲ್ಲಿ ಏನ್ ಮಾತುಕತೆ ನಡೀತಾ ಇತ್ತೋ ಪೂರ್ತಿ ತಿಳ್ಕೊಳ್ದೆ ಬಂದ್ಬಿಟ್ಟಿಯಲ್ಲಮ್ಮ. ಅತ್ತೆ, ಏನಿದ್ರು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣವಾ? ಅಲ್ಲಿ ನಡೆದಿರೋ ವಿಚಾರಗಳನ್ನ ಅದಕ್ಕೆ ಹತ್ರ ನಾನೇನು ಹೇಳಿಲ್ಲ, ಹೇಳೋದು ಇಲ್ಲ. ಅವ್ರ ಬಗ್ಗೆ ಮನೇಲಿ ಮಾತಾಡಿದ್ದನ್ನ ಇಲ್ಲಿ ಹೇಳೋದಕ್ಕೆ ನಾನು ಬಯಸೋದಿಲ್ಲ ಅತ್ತೆ. ನನ್ಗೇನ್ ಅನ್ನಿಸ್ತು ಗೊತ್ತಾ ಅರ್ಚನಾ? ಕೋಪ ಮಾಡ್ಕೊಂಡು ಇಲ್ಲಿಗೆ ಹೊರಟು ಬಂದ್ಬಿಟ್ಟೆ ಅನ್ಕೊಂಡೆ. ಮನೆ ಮಧ್ಯದಲ್ಲಿ ನಡೀತಾ ಇರೋ ಸಮಸ್ಯೆ ಹುಟ್ಟಿದ ಮನೆಗೆ ಗೊತ್ತಾಗ್ಬಾರ್ದು ಅನ್ಕೋತಿದ್ಯಲ್ಲಮ್ಮ. ತುಂಬಾ ದೊಡ್ಡ ಗುಣನಮ್ಮ. ಇಷ್ಟು ಒಳ್ಳೆ ಮನ್ಸು ಅಂತ ನಾನು ಅರ್ಥ ಮಾಡ್ಕೊಳ್ದೆ ಹೋದ್ನೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮನ್ಸಾರೆ ಹೇಳ್ತೀನಿ, ನಿಮ್ಮ ಅಣ್ಣ ಅತ್ತಿಗೆ ನಿನಗೆ ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದಾರೆ ತಾಯಿ. ನಾನೇ ಹುಚ್ಚಿ ತರ ಏನೇನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಈ ಮನ್ಸು ಯಾವಾಗ್ಲೂ ಹಾಗೇನೆ, ಒಂದ್ ಯೋಚನೆ ಮಾಡತ್ತೆ, ಇನ್ನೊಂದ್ ಮಾತಾಡತ್ತೆ. ನೀನ್ ಕೋಪ ಮಾಡ್ಕೊಂಡ್ ಬಂದ್ಬಿಟ್ಟೆ ಅಂತ ಸಮಾಧಾನ ಮಾಡೋದಿಕ್ಕೆ ಓಡೋಡ್ ಬಂದೆ. ಆದ್ರೆ ನೀನೇನು ನಡ್ದೇ ಇಲ್ವೇನೋ ಅನ್ನೋ ಥರ
ಯಾವ ವಿಷಯನೂ ಮನೇಲಿ ಹೇಳೇ ಇಲ್ವಲ್ಲಮ್ಮ ನೀನು. ನಾನು ಹೇಗ್ ಹೇಳಿ ಅತ್ತೆ, ನಮ್ಮ ಯಜಮಾನ್ರು ನಮ್ಮತ್ತೆ ನಿಮ್ಮಿಬ್ರ ಬಗ್ಗೆ ತಪ್ಪಾಗಿ ಮಾತಾಡಕ್ಕಾಗತ್ತಾ? ನಾನಿಲ್ ಬಂದು ನಾನು ಅದೆಲ್ಲ ಹೇಳಕ್ಕಾಗತ್ತಾ? ಅಲ್ಲಿ ನಡೆದಿದ್ದನ್ನ ಬಂದು ಇವ್ರ ಹತ್ರ ಹೇಳಿ ಇವ್ರು ಅದಕ್ಕೇನಾದ್ರೂ ಮಾತಾಡಿದ್ರೆ ನನಗ್ ನೋವಾಗಲ್ವಾ ಅತ್ತೆ? ನನಗ್ ನೋವಾದ್ರೆ ಶಾಂತಿ ನಿವಾಸಕ್ ನೋವಾದಂತಾನೆ. ಶಾಂತಿ ನಿವಾಸ ಒಂದು ಜೇನುಗೂಡ್ ತರ ಅಂತ ಹೇಳಿದ್ರಿ. ಅದಕ್ಕೆ ಯಾವ ತೊಂದ್ರೆ ಬರೋದಕ್ಕೂ ನಾನ್ ಬಿಡಲ್ಲ ಅತ್ತೆ. ನೋಡಿ, ನಿಮ್ ಮುಖದಲ್ಲಿ ಯಾವಾಗ್ಲೂ ನಗು ನೋಡ್ತಾನೆ ಇರ್ಬೇಕು ನಾನು. ತುಂಬಾ ಎತ್ತರದ ಸ್ಥಾನದಲ್ಲಿದ್ಯಾ. ನಿನ್ ಮಾತು, ನಡೆ, ನುಡಿ ಪ್ರತಿಯೊಂದು ಅಪ್ರಂಜಿ ಕಣಮ್ಮ. ಹೇಳಿ ಮಾಡ್ಸಿದ ಅಪ್ರಂಜಿನೇ. ಸರಿ, ಹಾಗಾದ್ರೆ ನೀನ್ ಹೊರಗಡೆ ಹೋಗ್ ಬರ್ತೀಯ ತಾನೆ? ಖಂಡಿತ ಹೋಗ್ ಬರ್ತೀನಿ. ಅದ್ಕೆ ಅಡ್ಗೆ ಮಾಡ್ತಿದ್ದಾರೆ, ನೀವಿದ್ದು ಊಟ ಮಾಡ್ಕೊಂಡೇ ಹೋಗ್ಬೇಕು. ಆಯ್ತಮ್ಮ. ಇಲ್ಲ ಅಂದ್ರೆ ಅವ್ರಿಗೆ ಸುಮ್ನೆ ಬೇಜಾರಾಗತ್ತೆ. ಆಯ್ತು. ಓಕೆ. ಹೇಳಿ ವೈದ್ಯರೆ, ನಾನು ದಾರಿಯಲ್ಲೇ ಇದ್ದೀನಿ, ಇನ್ನೊಂದು ಅರ್ಧ ಗಂಟೆಲಿ ತಲುಪ್ಬಿಡ್ತೀನಿ. ಆದಷ್ಟು ಬೇಗ ಔಷಧಿನ ತಂದ್ಬಿಡ್ತೀನಿ. ಅಯ್ಯೋ ಬೇಡ ಚಿನ್ನು, ಔಷಧಿ ಎಲ್ಲ ಏನು ಬೇಡ, ನೀನು ವಾಪಸ್ ಬಂದ್ಬಿಡಪ್ಪ. ಯಾಕೇನಾಯ್ತು? ಅದು ಅದು ನಡಿಬಾರ್ದೆಲ್ಲ ನಡೆದೋಯ್ತಪ್ಪ. ಏನಾಯ್ತು? ನಮ್ಮ ಹುಡುಗಿಗೆ ಏನಾಯ್ತು? ಆ ಹುಡುಗಿಗೆ ಅಪ್ಪ, ಆ ಹುಡುಗಿ ಬಗ್ಗೆನೇ ಹೇಳ್ತಾ ಇರೋದು. ಏನ್ ನಡೀತಂತಾದ್ರೂ ಹೇಳಿ. लोकेशन इधर का ही दिखा रहा है। यही तो बोला था ना, मुझे लगता है यही होगा। शायद यही घर होगा। हाँ चलो। अंदर कोई है क्या? हेलो, अरे ओपन तो करो डोर। कोई है? हेलो, कोई है अंदर? छे, कोई डोर नहीं खोल रहा यार, क्या करें अब?